ಗುರು ಬಿನ ಮಾಲಾ ಫೇರತೆ, ಗುರು ಬಿನ ದೇತೆ ದಾನ್, ಗುರು ಬಿನ ದೋನೋ ನಿಷ್ಫಲ ಹೇ, ಪೂಚೋ ವೇದ ಪುರಾಣ ಅಂತ ಇದೆ ಸ್ನೇಹಿತರೆ. ಆದ್ರೆ ಈ ವಾಣಿಯಿಂದ ನಮಗೆ ಒಂದು ರಹಸ್ಯ ಗೊತ್ತಾಗುತ್ತೆ. ಏನು ಅಂದ್ರೆ ಗುರುವಿನ ಮಹತ್ವ ಎಷ್ಟು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ನಾವು ತ್ರೇತಾಯುಗ ಆಗಿರ್ಬೋದು, ದ್ವಾಪರ ಯುಗ ಆಗಿರ್ಬೋದು, ಉದಾಹರಣೆಗೆ ತಗೊಂಡಿದ್ದಾಗ ಗೊತ್ತಾಗುತ್ತೆ, ಶ್ರೀರಾಮಚಂದ್ರ ಅವರು ಕೂಡ ಗುರುವನ್ನ ಮಾಡ್ಕೊಂಡಿದ್ರು, ಶ್ರೀಕೃಷ್ಣ ಅವರು ಕೂಡ ಗುರುವನ್ನ ಮಾಡ್ಕೊಂಡಿದ್ರು ಸ್ನೇಹಿತರೆ. ಇದರಿಂದ ಗೊತ್ತಾಗುತ್ತೆ ಗುರುವಿನ ಮಹತ್ವ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಇದರಲ್ಲಿ ಒಂದು ಕಾಡುವ ಪ್ರಶ್ನೆ ಸ್ನೇಹಿತರೆ, ಬಹಳ ಜನ ಗುರು ಇದ್ದಾರೆ, ಅದರಲ್ಲಿ ಒಬ್ಬ ಗುರುವನ್ನು ಹುಡುಕುವ ಪ್ರಯತ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಶ್ನೆ ಮೂಡುತ್ತೆ. ಯಾರು ಅಸಲಿ ಗುರು, ಯಾರು ನಕಲಿ ಗುರು ಅಂದ್ಬಿಟ್ಟು ಅವರ ಜ್ಞಾನದಿಂದ ಗೊತ್ತಾಗುತ್ತೆ ಸ್ನೇಹಿತರೆ, ಅವರ ವಾಣಿಯಿಂದ ಗೊತ್ತಾಗುತ್ತೆ. ನಾವು ಪ್ರತಿಯೊಬ್ಬರ ಸತ್ಸಂಗಗಳನ್ನ ನೋಡ್ಬೇಕಾಗುತ್ತೆ. ಯಾರು ಅವರು ಹೇಳುವಂತ ಜ್ಞಾನ ಮತ್ತೆ ವೇದ ಪುರಾಣ ಶಾಸ್ತ್ರದಲ್ಲಿರುವಂತ ಜ್ಞಾನ, ಎರಡು ಪ್ರಮಾಣಗಳನ್ನ ನೋಡಿದಾಗ ಎರಡೂ ಕಡೆ ಒಂದೇ ಜ್ಞಾನ ಇದ್ದಿದ್ರೆ ಅವರೇ ಪೂರ್ಣ ಗುರು ಅಂದ್ಬಿಟ್ಟು ನಾವು ನಂಬಬೇಕಾಗುತ್ತೆ ಸ್ನೇಹಿತರೆ. ಈ ತರ ನಾವು ಪೂರ್ಣ ಗುರು ಯಾರು ಅಂದ್ಬಿಟ್ಟು ತಿಳಿದುಕೊಳ್ಳುವಂತ ಪ್ರಯತ್ನ ನಾವು ಮಾಡ್ಬೇಕಾಗುತ್ತೆ.